ನಮಸ್ಕಾರ. ಇವತ್ತು ಈ ವಿಡಿಯೋದಲ್ಲಿ ನಿಮ್ಗೆ ಶೇಂಗಾ ಮತ್ತು ಬಾದಾಮ್ ಯಾವ್ದು ಬೆಟರ್ ಮತ್ತು ಯಾಕೆ ತಿನ್ಬೇಕು ಮತ್ತು ಹೇಗೆ ತಿನ್ಬೇಕು ಅನ್ನೋ ನಿಮ್ಮ ಪ್ರತಿಯೊಂದು ಕ್ವಶನ್ಗೆ ಈ ವಿಡಿಯೋದಲ್ಲಿ ಆನ್ಸರ್ನ ನಾನು ಕೊಡ್ತೀನಿ. ಫುಲ್ ವಿಡಿಯೋನ ನೋಡಿ ಬನ್ನಿ. ಫಸ್ಟ್ ಒಂದು ಬಂದ್ಬಿಟ್ಟು ಬಾದಾಮ್ನ ನೆನೆಸ್ ತಿಂದ್ರೆ ಚೆನ್ನಾಗ. ನೆನೆಸ್ ಆದ್ಮೇಲೆ ಅದನ್ನ ಸಿಪ್ಪೆ ಸುಲ್ ತಿನ್ಬೇಕಾ ಏನು ಹಾಗೆ ತಿನ್ಬೇಕಾ ಅನ್ನೋದು ಬಹಳಷ್ಟು ಮಂದಿಗೆ ಕನ್ಫ್ಯೂಸ್ ಇರುತ್ತೆ. ಅದನ್ನ ಇವಾಗ ಹೇಳ್ತೀನಿ ನೋಡಿ. ಬಾದಾಮಿನ ಸಿಪ್ಪೆಲ್ ಬಂದ್ಬಿಟ್ಟು ಟ್ಯಾನಿನ್ ಅನ್ನೋ ಒಂದು ಅಂಶ ಇರುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ಕೆಲವೊಬ್ಬರಿಗೆ ಡೈಜೆಷನ್ ಆಗಿ ಮೆಟಬಾಲಿಕ್ ಸಿಸ್ಟಮ್ನ ಸ್ವಲ್ಪ ಕೆಡಿಸಿದಂಗೆ ಆಗುತ್ತೆ, ಅಥವಾ ಹೊಟ್ಟೆ ನೋವು ಈ ತರದ ಪ್ರಾಬ್ಲಮ್ಗಳು ಉಂಟಾಗ್ಬೋದು. ಅದೊಂದು ಕಾರಣಕ್ಕಾಗಿ ಬಹಳಷ್ಟು ಮಂದಿ ಈ ತಪ್ಪನ ಮಾಡ್ತೀರಾ, ಅಂದ್ರೆ ರಾತ್ರಿ ನೆನೆಸಿಟ್ಟು ಆ ಸಿಪ್ಪೆನ ಸುಲಿದು ತಿಂತೀರಾ. ಅದಕ್ಕಿಂತ 10-15 ಪಟ್ಟು ಇದರಿಂದ ಲಾಭ ಆಗೋದು ಯಾರಿಗೂ ಗೊತ್ತಿಲ್ಲ. ಆ ಸಿಪ್ಪೆಲ್ ಬಂದ್ಬಿಟ್ಟು ವಿಟಮಿನ್ ಇ, B3 ಮತ್ತು B2 ಅನ್ನೋ ಒಂದು ವಿಟಮಿನ್ ನ ಅಂಶ ಇರುತ್ತೆ. ಅಂದ್ರೆ ಮೈಕ್ರೋ ನ್ಯೂಟ್ರಿಯನ್ಸ್ ಇದೈತಲ್ಲ, ಮನುಷ್ಯನ ರೋಗ ನಿರೋಧಕ ಶಕ್ತಿಗಳನ್ನ ಹೆಚ್ಚು ಮಾಡುತ್ತೆ. ಹಾಗಾಗಿ ಈ ಅಂಶಗಳನ್ನ ನೀವು ಬಹಳ ಮಿಸ್ ಮಾಡ್ಕೊಂತೀರ. ನೀವು ಈಗ ಮಾಡೋದ್ರಿಂದ ನಿಮ್ಮ ಬೆನಿಫಿಟ್ ನ ಲೆವೆಲ್ ಅಂದ್ರೆ ನಿಮಗೆ ಸಿಗುತ್ತಲ್ಲ ಅಂಶಗಳು, ಅದರಲ್ಲಿ ಕೊರತೆ ಬರುತ್ತೆ. ವಿಟಮಿನ್ ಇ ಬಂದ್ಬಿಟ್ಟು ಕ್ಯಾನ್ಸರ್ನ ವಿರುದ್ಧ ಹೋರಾಡೋಕೆ ಬಹಳ ಹೆಲ್ಪ್ ಮಾಡುತ್ತೆ. ಆದಷ್ಟು ನೀವು ದಿನಕ್ಕೆ ಇಲ್ಲಂದ್ರೂ ಕೂಡ 4-5 ಬಾದಾಮ್ ತಿನ್ನೋದ್ರಿಂದ ನಿಮ್ಮ ಬಾಡಿಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಹಾಗೆ ಕ್ಯಾನ್ಸರ್ನಂತ ಮಹಾಮಾರಿ ಕಾಯಿಲೆಗಳು ಕೂಡ ಹತ್ರ ಬರಲ್ಲ. ಇದರಿಂದ ನೀವು ಸಿಪ್ಪೆ ಸುಲಿ ತಿಂದ್ರೆ ಆ ಬೆನಿಫಿಟ್ ನಿಮಗೆ ಸಿಗಲ್ಲ. ಹಾಗಾಗಿ ನೀವು ಈ ತಪ್ಪನ ಮಾಡಬೇಡಿ. ಅಂದ್ರೆ 4-5 ಬಾದಾಮ್ನ ನಾರ್ಮಲ್ ಆಗಿ ತಿನ್ನೋದ್ರಿಂದ ಏನೂ ಆಗಲ್ಲ. ಇದು ನಿಮಗೆ ಬಹಳಷ್ಟು ಮಂದಿ ನೆನೆಸಿ ತಿನ್ನಿ ಅಂತ ಹೇಳೋದ್ರಿಂದ ನೀವು ನೆನೆಸಿ ತಿಂತೀರ ಹೊರತು, ನೀವು ಯಾವತ್ತಾದ್ರೂ ಬಾದಾಮ್ನ ಹಾಗೆ ಡೈರೆಕ್ಟ್ ತಿಂದು ನಿಮಗೆ ಹೊಟ್ಟೆಯಲ್ಲಿ ಪ್ರಾಬ್ಲಮ್ ಆಗಿ ನೀವು ಯಾವತ್ತು ನಿಲ್ಸಿರಲ್ಲ. ಒಂದ್ಸತಿ ಯೋಚನೆ ಮಾಡಿ ನೋಡಿ. ನಿಮಗೇನಾದ್ರೂ ಅದನ್ನ ತಿಂದು ಪ್ರಾಬ್ಲಮ್ ಆದ್ರೆ ಮಾತ್ರ ನೀವು ನೆನೆಸಿ ಆ ಸಿಪ್ಪೆನ ಸುಲಿದು ತಿನ್ನಿ. ನಿಮ್ಗೇನು ಪ್ರಾಬ್ಲಮ್ ಇಲ್ಲ ಅಂದ್ರೆ ಹಾಗೆ ನೀವು ಡೈರೆಕ್ಟ್ ಕನ್ಸ್ಯೂಮ್ ಮಾಡ್ಬೋದು. ಅಂದ್ರೆ ದಿನ 4-5 ತಿನ್ನೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ. ಇದು ಬಂದ್ಬಿಟ್ಟು ಆಯುರ್ವೇದದ ಪ್ರಕಾರ ಸಿಪ್ಪೆನ ಸುಲಿದು ತಿಂದ್ರೇನೆ ಒಳ್ಳೇದು. ಆದ್ರೆ ನೀವ್ 100 ಗ್ರಾಮ್ 200 ಗ್ರಾಮ್ ಅರ್ಧ ಕೆಜಿ ಗಟ್ಲಿ ತಿಂತೀರಾ ಅಂದ್ರೆ ಮಾತ್ರ ನೀವು ಸಿಪ್ಪೆನ ಸುಲಿದು ತಿನ್ರಿ ಆತ. ಆಗ ಬಂದ್ಬಿಟ್ಟು ಆ ಪ್ರಾಬ್ಲಮ್ ಬಂದು ಆ ನ್ಯೂಟ್ರಿಯನ್ಸ್ ನ ಕೆಲವೊಂದು ಅಂದೆಲ್ಲ ಮೊದ್ಲಿಗೆ ಟ್ಯಾನಿನ್ ಅನ್ನೋ ಒಂದು ಅಂಶ ಪ್ರತಿಯೊಬ್ಬರಿಗೂ ತೊಂದರೆ ಮಾಡಲ್ಲ, ಅದು ಕೆಲವೊಬ್ಬರಿಗೆ ಮಾತ್ರ ತೊಂದರೆ ಮಾಡುತ್ತೆ. ಅದ್ರಲ್ಲಿ ಬಂದ್ಬಿಟ್ಟು ನೀವು ಜಿಮ್ಮಿಗೆ ಹೋಗ್ತಿದ್ರ ಅಂದ್ರೆ ಆರಾಮಾಗಿ ಅದನ್ನ ಡೈಜೆಷನ್ ಮಾಡೋ ಒಂದು ಶಕ್ತಿ ನಿಮ್ದ್ರಲ್ಲಿ ಅವಲ್ಲಿ ಬಿಲ್ಡ್ ಆಗಿರುತ್ತೆ. ನೀವು ಫಸ್ಟ್ ತಿನ್ ನೋಡಿ, ಆ ನಂತರ ಆಮೇಲೆ ಅದ್ರ ಮೇಲೆ ನಿಮಗೆ ಗೊತ್ತಾಗುತ್ತೆ ನೀವು ಅದನ್ನ ನಿಮಗೆ ಪ್ರಾಬ್ಲಮ್ ಮಾಡ್ತಿದೆ ಪ್ರಾಬ್ಲಮ್ ಮಾಡ್ತಿಲ್ಲ ಅನ್ನೋದು. ನೀವು ಏನಾದ್ರೂ ಸಿಪ್ಪೆ ಸುಲಿದು ತಿನ್ನೋ ರೂಢಿಲಿ ನಿಮಗಿದ್ರೆ ಸುಮ್ಮನೆ ಬಾದಾಮ್ಗಿಂತ ನೀವು ಅಂದ್ರೆ ಶೇಂಗಾ ಬೀಜನ ತಿನ್ನೋದೇ ಒಳ್ಳೇದು. ಯಾಕಂದ್ರೆ ಇದನ್ನ 700 ರೂಪಾಯಿ 800 ರೂಪಾಯಿ ಕೊಟ್ಟು ನೀವು ತಗೊಂಡು ರಾತ್ರಿ ನೆನೆಸಿ ಆ ಸಿಪ್ಪೆನ ಸುಲಿದ್ ಬಿಟ್ರೆ ಅದರಲ್ಲಿರೋ ವಿಟಮಿನ್ಗಳು ಆದಷ್ಟು ಕಡಿಮೆ ಆಗಿಬಿಡುತ್ತೆ. ನಿಮಗೆ ಇನ್ನ ಪ್ರಾಬ್ಲಮ್ ಆಗಿರಲ್ಲ. ಯಾರೋ ಹೇಳಿರೋ ಒಂದು ಮಾತಿಂದ ನೀವು ಅದನ್ನ ಸುಲಿದು ತಿಂತೀರ ಅಂದ್ರೆ ನಿಮ್ಮಷ್ಟು ಮುರುಕರು ಯಾರಾಗಿರಲ್ಲ. ಹಾಗಾಗಿ ನೀವು ಇದನ್ನ ತಿನ್ನೋ ಬದಲಿ ಸುಮ್ಮನೆ ಶೇಂಗಾ ಬೀಜ ತಿಂದ್ರೆ ಅದರಲ್ಲಿ ಜಾಸ್ತಿಯಾಗಿ ಪ್ರೋಟೀನ್ ಅಂಶ ಸಿಗುತ್ತೆ. ಇದು ನಿಮ್ಮ ಮಸಲ್ ಬಿಲ್ಡ್ ಅಲ್ಲೂ ಕೂಡ ಸಹಾಯ ಮಾಡುತ್ತೆ. ಹಾಗೆ ಇವೆರಡರಲ್ಲಿ ಅತಿಯಾಗಿ ಏನು ಡಿಫ್ರೆನ್ಸ್ ಇಲ್ಲ, ಕೂದಲಷ್ಟ ಅಂತರ ಅಷ್ಟೇ, ಹೆಚ್ಚಾಗಿ ಏನಿಲ್ಲ. ನಿಮ್ಗಿನ್ನ ಏನಾದರೂ ಇದ್ರ ಬಗ್ಗೆ ಡೌಟ್ ಇದ್ರೆ ಒಂದು ಕಂಪ್ಯಾರಿಸನ್ ಮಾಡೋಣ ಸ್ಮಾಲ್ದಾಗಿ. ಅದೇ 100 ಗ್ರಾಮ್ ಶೇಂಗಾದಲ್ಲಿ ಬಂದ್ಬಿಟ್ಟು 25 ಗ್ರಾಮ್ ಪ್ರೋಟೀನ್ ಇರುತ್ತೆ. ಹಾಗೆ ಅದೇ ಬಾದಾಮಲ್ಲಾದರೆ 21 ಗ್ರಾಮ್ ಪ್ರೋಟೀನ್ ಇರುತ್ತೆ. ಮತ್ತು ಹಾಗೆ ಫ್ಯಾಟ್ ಅಂದರೆ ಹೆಲ್ದಿ ಫ್ಯಾಟ್ ಇದು 49 ಗ್ರಾಮು ಇದರಲ್ಲಿರುತ್ತೆ. ಹಾಗೆ ಇದರಲ್ಲೂ ಸಹ 49 ಗ್ರಾಮ್ ಫ್ಯಾಟ್ ಇರುತ್ತೆ. ಇದರಲ್ಲಿ ಕಾರ್ಬ್ಸ್ ಬಂದ್ಬಿಟ್ಟು ಅಂದರೆ ಶೇಂಗಾದಲ್ಲಿ ಕಾರ್ಬ್ಸ್ ಬಂದ್ಬಿಟ್ಟು 21 ಗ್ರಾಮ್ ಇದ್ದರೆ ಅದೇ ಬಾದಾಮಲ್ಲಿ ಕಾರ್ಬ್ಸ್ 22 ಗ್ರಾಮ್ ಇರುತ್ತೆ. ಶೇಂಗಾದಲ್ಲಿ ಫೈಬರ್ 8 ಗ್ರಾಮ್ ಇದ್ದರೆ ಅದೇ ಬಾದಾಮಲ್ಲಿ ಫೈಬರ್ 13 ಗ್ರಾಮ್ ಇರುತ್ತೆ. ಇದರಲ್ಲಿ ಒಂದು ಸಣ್ಣದು ಏನು ಡಿಫ್ರೆನ್ಸ್ ಅಂದರೆ ಶೇಂಗಾದಲ್ಲಿ ವಿಟಮಿನ್ಸ್ ಜಾಸ್ತಿ ಯಾವುದು ಸಿಗಲ್ಲ, ಅದೇ ಬಾದಾಮಲ್ಲಾದರೆ ವಿಟಮಿನ್ ಇ, ವಿಟಮಿನ್ B2, ವಿಟಮಿನ್ B3 ಸಿಗುತ್ತೆ. ಮತ್ತು ಎರಡರದ್ದು ಕ್ಯಾಲರೀಸ್ನ ಏನಾದರೂ ನಾವು ಕಂಪ್ಯಾರಿಸನ್ ಮಾಡಿದರೆ ಇದ್ರ ಕ್ಯಾಲರೀಸ್ ಬಂದ್ಬಿಟ್ಟು 567, ಬಾದಾಮಿನ ಕ್ಯಾಲರೀಸ್ ಬಂದ್ಬಿಟ್ಟು 276. ನಿಮಗೇನಾದರೂ ಬಾದಾಮಿಂದ ಅಥವಾ ಬಾದಾಮಿನ ಸಿಪ್ಪೆಯಿಂದಾನೇ ಹೀಟ್ ಆಗ್ತಿದೆ ಅಂತ ಅನ್ಕೊಂಡಿದ್ರೆ ಅದು ನಿಮ್ಮ ತಪ್ಪು. ಬಾದಾಮಿಂದ ಮತ್ತೆ ಬಾದಾಮಿನ ಸಿಪ್ಪೆಯಿಂದ ಯಾವತ್ತೂ ನಿಮಗೆ ಹೀಟ್ ಆಗಲ್ಲ. ಯಾಕಂದ್ರೆ ಅದರಲ್ಲಿರೋದು ಹೆಲ್ತಿ ಫ್ಯಾಟ್. ಹಾಗಾಗಿ ನಿಮಗೆ ಅದರಿಂದ ಹೀಟ್ ಅಂತೂ ಆಗೋದೇ ಇಲ್ಲ. ನಿಮಗೆ ಹೀಟ್ ಆಗ್ತಿದೆ ಅಥವಾ
ನಿಮಗೆ ಯಾವುದಾದ್ರೂ ಒಂದು ಡೈಜೆಷನಲ್ಲಿ ಪ್ರಾಬ್ಲಮ್ ಬರ್ತಿದೆ ಅಂದರೆ ನೀವು ತಿಂತಿರೋ ಫುಡ್ ಅಂದರೆ ಆಹಾರದ ಬಗ್ಗೆ ಸ್ವಲ್ಪ ಗಮನವಹಿಸಿ. ಅಂದರೆ ಅದರಲ್ಲಿ ಪಾಮ್ ಆಯಿಲ್ ಅಥವಾ ಎಣ್ಣೆ ಪದಾರ್ಥ ಅದರಲ್ಲಿ ಭಾಳಷ್ಟು ಮಂದಿ ಹೇಳ್ತಾರಲ್ಲ ಜಂಕ್ ಫುಡ್ಡು ಪ್ರತಿಯೊಂದಂತ, ಅದೇ ರೀತಿಯಾಗಿ ಇದರಲ್ಲಿ ಬಂದ್ಬಿಟ್ಟು ನೀವು ಮನೆಯಲ್ಲಿ ಅಡುಗೆ ಮಾಡಿದ್ರು ಸಹ ಇತ್ತೀಚೆಗೆ ಏನಾಗ್ಬಿಟ್ಟಿದೆ ಅಂದರೆ ರುಚಿಯಾಗಿ ಅಡುಗೆ ಮಾಡ್ಬೇಕಂದ್ರೆ ಸ್ವಲ್ಪ ಎಣ್ಣೆ ಜಾಸ್ತಿ ಆಗ್ಬೇಕು ಅನ್ನೋದು, ಎಣ್ಣೆಯಲ್ಲಿ ಕರಿಯೋದು, ಅದನ್ನು ತಿನ್ನೋದು ಹೀಗಾಗ್ಬಿಟ್ಟಿದೆ. ಹಾಗಾಗಿ ಏನಾಗುತ್ತೆ ಅಂದರೆ ನಿಮಗೆ ಅದರಿಂದ ಗ್ಯಾಸ್ಟ್ರಿಕ್ ಆದರೂ ಕೂಡ ಮಾರನೇ ದಿನ ನೀವು ಬಾದಾಮ್ ತಿಂದರೂ ಅದನ್ನು ಬಾದಾಮಿನ ತಲೆ ಮೇಲೆ ಹಾಕ್ತೀರಿ. ಹಾಗಾಗಿ ಈ ತಪ್ಪನ್ನ ಮಾಡಬೇಡಿ. ಫಸ್ಟ್ ನೀವು ಬಾದಾಮನ್ನ ತಿಂದು ನೋಡಿ, ಆಮೇಲೆ ಅದರಿಂದ ತೊಂದರೆ ಆಗ್ತಿದೆ ಅಂತ ಗೊತ್ತಾದರೆ ಬಿಟ್ಬಿಡಿ, ಶೇಂಗಾ ಬೀಜ ತಿನ್ನಿ, ಮಜಲ್ ಇಂಪ್ರೂವ್ ಆಗುತ್ತೆ. ನಿಮಗೇನಾದರೂ ಭಾಳ ಡೌಟ್ ಇದೆ ಅಂದರೆ ನೀವು ಶೇಂಗಾ ತಿನ್ನಬೇಕಾ ಅಥವಾ ಬಾದಾಮ್ ತಿನ್ಬೇಕಂತ ನನಗೆ ಕೇಳಿದರೆ ನಾನು ಹೇಳೋದು ಒಂದೇ ಶಾರ್ಟಾಗಿ, ನೀವೇನಾದರೂ ಸಿಪ್ಪೆ ಸುಲಿದ ಬಾದಾಮ್ ತಿಂತಿದ್ದೀರಾ ಅಂದರೆ ಅದನ್ನು ಇವತ್ತೇ ಬಿಟ್ಟು ಶೇಂಗಾ ತಿನ್ನಿ. ಯಾಕಂದರೆ ಅದರಿಂದ ನಿಮ್ಮದು ಇಲ್ಲಾಂದ್ರೂ ಒಂದು 500ರಿಂದ 700 ರೂಪಾಯಿ ಉಳಿಯುತ್ತೆ. ಹಾಗೆ ನಾರ್ಮಲಾಗಿ ನಾವು ಬಾದಾಮು ಶೇಂಗಾನು ಎರಡನ್ನೂ ತಿಂತೀವಿ ಅಂತ ಹೇಳಿದರೆ ಅದು ಒಳ್ಳೆಯದು. ಎರಡರಲ್ಲಿ ಏನು ಡಿಫ್ರೆಂಟ್ ಅಂದರೆ ಏನು ಡಿಫ್ರೆನ್ಸ್ ಇಲ್ಲ, ಕೂದಲಷ್ಟು ಸ್ವಲ್ಪ ಡಿಫ್ರೆಂಟ್, ಅಂದರೆ ಭಾಳ ಅಷ್ಟೇನು ಗಜಾಂತರವಾಗಿ ಏನು ಡಿಫ್ರೆನ್ಸ್ ಇಲ್ಲ. ಮತ್ತೊಂದು ಬಂದ್ಬಿಟ್ಟು ಇವೆರಡರಲ್ಲಿ ಬಜೆಟ್ ಅಂದರೆ ದುಡ್ಡಿನ ಒಂದೇ ಡಿಫ್ರೆನ್ಸ್. ಇದು ಬಂದ್ಬಿಟ್ಟು ಬಡವರ ಏನಂತ ಕಾಮೆಂಟ್ಸಲ್ಲಿ ಹಾಕಿ. ಮತ್ತು ನೀವು ಬಾದಾಮ್ನ ತಗೊಂಡಿದ್ದರಿಂದ ಆದಷ್ಟು ಏನು ಡಿಫ್ರೆನ್ಸ್ನ ಏನು ಕಾಣಲ್ಲ. ಅದು 700 ರೂಪಾಯಿ ಕೆ ಜಿ, ಇದು 200 ರೂಪಾಯಿ ಕೆ ಜಿ. ನೀವು ಹಾಗಾಗಿ ಶೇಂಗಾ ಬೀಜ ತಗೊಂಡ್ರೆ ಓಕೆ, ನೀವು ಎರಡನ್ನ ತೊಗೊಂಡು ಯೂಸ್ ಮಾಡ್ತೀರ ಅಂದರೆ ಓಕೆ. ಅಂದರೆ ಶೇಂಗಾ ಬೀಜನ ಎಷ್ಟು ಯೂಸ್ ಮಾಡ್ಬೇಕಂದ್ರೆ ನೀವು ದಿನಕ್ಕೆ 40 ಗ್ರಾಮಿಂದ 45 ಗ್ರಾಮ್ ಯೂಸ್ ಮಾಡಿದರೆ ಸಾಕು. ಹಾಗೆ ಬಾದಾಮ್ನ 4ರಿಂದ 5 ದಿನಕ್ಕೆ ತಿಂದರೆ ನಿಮ್ಮ ಹೆಲ್ತಿಗೆ ಒಳ್ಳೆಯದು. ಹಾಗೆ ನೀವು ನನ್ನ ವಿಡಿಯೋನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫುಲ್ ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ಸ್. ಬಾಯ್ ಬಾಯ್.